ಹಲೋ ನಮಸ್ಕಾರ. ಹೃತಿಕ್ ರೋಷನ್ ಜೂನಿಯರ್ ಎನ್ಟಿಆರ್ ಅಭಿನಯದ ವಾರ್ ಸಿನಿಮಾದ 2ನೇ ಭಾಗದಲ್ಲಿ ಧ್ರುವ ಸರ್ಜಾ ಹಾಗೆಯೇ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾದಲ್ಲಿ ತೆಲುಗು ನಟ ರಾಮ್ ಚರಣ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾವು ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ನಲ್ಲಿ ಇದೀಗ ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಸಿನಿಮಾವು ಮಾಡ್ತಾ ಇದೆ. ಎಪಿ ಅರ್ಜುನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು 6 ಭಾಷೆಗಳಲ್ಲಿ ಸಿನಿಮಾವು ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸಿನಿಮಾದ ಇಂಟ್ರೊಡಕ್ಷನ್ ಹಾಡು ದೊಡ್ಡ ಸದ್ದನ್ನು ಮಾಡಿತ್ತು. ಸಿನಿಮಾದ ಇಂಟ್ರೊಡಕ್ಷನ್ ಹಾಡಿಗೆ ಮಾತ್ರ ಬರೋಬ್ಬರಿ 6 ಕೋಟಿ ವಿನಿಯೋಗ ಮಾಡಲಾಗಿತ್ತು. ಇದೀಗ ಸಿನಿಮಾವು ಒಂದು ದೊಡ್ಡ ಮಟ್ಟಿನ ರಿಲೀಸ್ಗೆ ತಯಾರಿಯನ್ನು ನಡೆಸ್ತಾ ಇದೆ. ತಮಿಳಿನಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಒಂದು ಚಿತ್ರವಾಗಿತ್ತು ಮಾರಿ ಸೆಲ್ವರಾಜ್ ನಿರ್ದೇಶನದ ವಾಜೈ ಎನ್ನುವ ಸಿನಿಮಾ. ಇದೀಗ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನು ಕಂಡ ಬಳಿಕ OTTಗೆ ರಿಲೀಸ್ ಆಗ್ತಾ ಇದೆ. ಈ ಬರುವ ಅಕ್ಟೋಬರ್ 11ಕ್ಕೆ ಚಿತ್ರವು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್‌ನಲ್ಲಿ ರಿಲೀಸ್ ಆಗ್ತಾ ಇದ್ದು, ಆವತ್ತೇ ಸಿನಿಮಾದ ಕನ್ನಡ ವರ್ಷನ್ ಕೂಡ ಲಭ್ಯವಾಗಲಿದೆ. ಶಿವಣ್ಣನವರ ಇನ್ನೂ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ನರ್ತನ್ ನಿರ್ದೇಶನದ ಭೈರತಿ ರಣಗಲ್ ಎನ್ನುವ ಸಿನಿಮಾ. ಸಿನಿಮಾವು ಮುಂದಿನ ತಿಂಗಳು ನವೆಂಬರ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ರವಿ ಬಸ್ರೂರ್ ಅವರು ಮಾಡಿದ್ದು, ಸಿನಿಮಾದ ಹೊಸದೊಂದು ಹಾಡು ಇದೀಗ ರಿಲೀಸ್ ಆಗಿದೆ. ಸಿನಿಮಾವನ್ನು ಶಿವಣ್ಣನವರ ನಿರ್ಮಾಣ ಸಂಸ್ಥೆಯಾಗಿರುವ ಗೀತಾ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡಿದ್ದಾರೆ. ಸಿನಿಮಾವು 5 ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಕೂಡ ಸಿನಿಮಾ ತಂಡವು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ 2ನೇ ಭಾಗ ಡಿಸೆಂಬರ್ 6ಕ್ಕೆ ಬರುವುದಂತೂ ಬಹುತೇಕ ಕನ್ಫರ್ಮ್. ಇದೀಗ ಈ ಸಿನಿಮಾದ ಕೆಲಸಗಳು ಇದೀಗ ನಡೀತಾ ಇದ್ದು, ಸಿನಿಮಾದ ಮೊದಲ ಫಸ್ಟ್ ಹಾಫ್ನ ಎಲ್ಲ ಕೆಲಸಗಳು ಮುಕ್ತಾಯಗೊಂಡಿದೆ ಎನ್ನುವುದನ್ನು ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. DSP ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದು, ಸಿನಿಮಾದ ಮೊದಲ ಹಾಡು ಅಷ್ಟು ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ರಶ್ಮಿಕಾ ಮಂದಣ್ಣ ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸ್ತಾ ಇದ್ದಾರೆ. ಈ ಸಿನಿಮಾ ಆದ ಬಳಿಕ ಈ ಸಿನಿಮಾಕ್ಕೆ 3ನೇ ಭಾಗವನ್ನು ಲೀಡ್ ಕೊಟ್ಟು ಅಂತ್ಯ ಮಾಡಲಿದ್ದಾರೆ ಸಿನಿಮಾ ತಂಡ. ಆದರೆ ಸಿನಿಮಾದ 3ನೇ ಭಾಗ ಸದ್ಯಕ್ಕಂತೂ ಬರ್ತಾ ಇಲ್ಲ. ಇತ್ತೀಚೆಗೆ ಕನ್ನಡದಲ್ಲಿ ರಿಲೀಸ್ ಆಗಿ ದೊಡ್ಡ ರೆಸ್ಪಾನ್ಸ್ ಅನ್ನೇ ಪಡೆದಿದ್ದ ಒಂದು ಚಿತ್ರವಾಗಿತ್ತು ಬ್ಲಿಂಕ್ ಎನ್ನುವ ಸಿನಿಮಾ. ಆ ಬಳಿಕ ಈ ಚಿತ್ರವು ತಮಿಳು ಹಾಗೆ ತೆಲುಗು ವರ್ಷನ್ನಲ್ಲಿ OTTಯಲ್ಲಿ ಲಭ್ಯವಾಗಿತ್ತು. ಕನ್ನಡ ವರ್ಷನ್ನಲ್ಲಿ ಅದಕ್ಕಿಂತಲೂ ಮುಂಚೆ ಲಭ್ಯಗೊಂಡು ದೊಡ್ಡ ಸದ್ದನ್ನು ಮಾಡಿದ್ದರಿಂದ ಸಿನಿಮಾವು ಡಬ್ ಆಗಿ ರಿಲೀಸ್ ಆಗಿತ್ತು. ಇದೀಗ ಸಿನಿಮಾದ ಕನ್ನಡ, ತಮಿಳು, ತೆಲುಗು ವರ್ಷನ್ ಆದ ಬಳಿಕ ಚಿತ್ರವು ಇದೀಗ ಮಲಯಾಳಂ ವರ್ಷನ್ನಲ್ಲೂ ಕೂಡ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಂಡ ಬಳಿಕ ಭಾರತದಾದ್ಯಂತ ಈ ಸಿನಿಮಾಕ್ಕೆ OTTಯಲ್ಲೂ ಕೂಡ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು. ಆವೇಶಂ ಎನ್ನುವ ಸಿನಿಮಾದ ದೊಡ್ಡ ಸಕ್ಸಸ್ನ ಬಳಿಕ ಫಹದ್ ಫಾಸಿಲ್ ಮುಂದಕ್ಕೆ ರಿಲೀಸ್ ಆಗ್ತಾ ಇರುವ ಮತ್ತೊಂದು ನಿರೀಕ್ಷೆಯ ಚಿತ್ರವಾಗಿದೆ ಬೋಗನ್ ವಿಲ್ಲಾ ಎನ್ನುವ ಸಿನಿಮಾ. ಸಿನಿಮಾವನ್ನು ಮಲಯಾಳಂನ ಖ್ಯಾತ ನಿರ್ದೇಶಕ ಅಮಲ್ ನೀರದ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಬರುವ ಅಕ್ಟೋಬರ್ 17ಕ್ಕೆ ಚಿತ್ರವು ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಹೊಸದಾದ ಪೋಸ್ಟರ್ಗಳನ್ನೆಲ್ಲ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಸಿನಿಮಾವು ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು, ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗಲಿದೆ. ಮುಂದಿನ ವಾರದಲ್ಲಿ ರಿಲೀಸ್ ಆಗುವ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ. ಇನ್ನು ಸ್ಪೈ ಯೂನಿವರ್ಸ್ನಲ್ಲಿ ಪಠಾಣ್ ಟೈಗರ್ 3 ಸಿನಿಮಾ ಆದ ಬಳಿಕ ಮುಂದಕ್ಕೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಾರ್ ಸಿನಿಮಾದ 2ನೇ ಭಾಗ. ಹೃತಿಕ್ ರೋಷನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ವಾರ್ ಸಿನಿಮಾದ ಮೊದಲ ಭಾಗ ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡಿತ್ತು. ಮೊದಲ ಭಾಗವನ್ನು ಸಿದ್ಧಾರ್ಥ್ ಆನಂದ್ ನಿರ್ದೇಶನ ಮಾಡಿದ್ರು, ಆದರೆ 2ನೇ ಭಾಗವನ್ನು ಅಯಾನ್ ಮುಖರ್ಜಿ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾದಲ್ಲಿ ಪ್ರಮುಖ ವಿಲನ್ ಆಗಿ ಜೂನಿಯರ್ NTR ಅವರು ನಟಿಸ್ತಾ ಇದ್ದಾರೆ. ಅದು ಅಲ್ಲದೆ ಸಿನಿಮಾದಲ್ಲಿ ಒಂದು ದೊಡ್ಡ ತಾರಗಣವೇ ಇದ್ದು, ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಟಿಸಲಿದ್ದಾರೆ ಎನ್ನುವ ರೂಮರ್ಗಳೆಲ್ಲವೂ ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೇಳಿಬಂದಿತ್ತು. ಇದೀಗ ಈ ಕುರಿತು ಧ್ರುವ ಸರ್ಜಾ ಅವರೇ ಕನ್ಫರ್ಮ್ ಮಾಡಿದ್ದು, ಈ ಸಿನಿಮಾದಲ್ಲಿ ನಟಿಸ್ತೇನೆ ಅಥವಾ ನಟಿಸ್ತಲ್ಲ ಎನ್ನುವುದರ ಕುರಿತು ಧ್ರುವ ಸರ್ಜಾ ಅವರು ಕನ್ಫರ್ಮ್ ಮಾಡಿಲ್ಲ. ಆದ್ದರಿಂದಲೇ ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರ ನಟಿಸಿರುವ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತದ ಚಿತ್ರೀಕರಣ ಸದ್ಯಕ್ಕಂತೂ ನಡೀತಾ ಇದ್ದು, ಸಿನಿಮಾದಲ್ಲಿ ಧ್ರುವ ಸರ್ಜಾ ಇರ್ತಾರಾ ಇರಲ್ವಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ತ್ರೀ ಸಿನಿಮಾದ 2ನೇ ಭಾಗ ಬರೋಬ್ಬರಿ 800 ಕೋಟಿ ಹೊಡೆದು ಇದೀಗ OTTಯಲ್ಲಿ ಲಭ್ಯವಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸಕ್ಸಸ್ ಅನ್ನೇ ಕಂಡಿತ್ತು. ಅಂದರೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಥಿಯೇಟರ್ಗಳಲ್ಲಿ ಈ ಚಿತ್ರವು ಪಡೆದುಕೊಂಡಿದೆ. ಅತ್ಯಂತ ಲಾಭ ಗಳಿಸಿರುವ ಹಿಂದಿ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಸಿನಿಮಾ ಗಳಿಸಿದ್ದು, ಈ ಸಿನಿಮಾ ಆದ ಬಳಿಕ ಈ ಜಾನರ್ನಲ್ಲಿ ಬರ್ತಾ ಇರುವ ಮತ್ತೊಂದು ನಿರೀಕ್ಷಿತ ಚಿತ್ರವಾಗಿದೆ ಭೂಲ್ ಭುಲೈಯಾ ಸಿನಿಮಾದ 3ನೇ ಭಾಗ. ಸಿನಿಮಾದ OTT ರೈಟ್ಸ್ ಬರೋಬ್ಬರಿ 100 ಕೋಟಿ ಪ್ಲಸ್ ಮೊತ್ತಕ್ಕೆ ಮಾರಾಟಗೊಂಡಿತ್ತು. ಇದೀಗ ಭೂಲ್ ಭುಲೈಯಾ ಸಿನಿಮಾದ 3ನೇ ಭಾಗದ ಒಫಿಷಿಯಲ್ ಟ್ರೈಲರ್ ನಾಳೆ ರಿಲೀಸ್ ಆಗ್ತಾ ಇದೆ. ಕಾರ್ತಿಕ್ ಆರ್ಯನ್, ವಿದ್ಯಾ ಬಾಲನ್, ಧೃತಿ ದಿಮ್ರಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ 2ನೇ ಭಾಗ ಕೂಡ ಒಂದು ದೊಡ್ಡ ಹಿಟ್ಟನ್ನೇ ಪಡೆದುಕೊಂಡಿತ್ತು. ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಇನ್ನೂ ಹೊಸದಾದ ಶೆಡ್ಯೂಲ್ನ ಶೂಟಿಂಗ್ ಈ ತಿಂಗಳು ಕೊನೆಯಿಂದ ಆರಂಭಗೊಳ್ತಾ ಇದೆ. ಗೀತು ಮೋಹನ್ ದಾಸ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, 45 ದಿನಗಳ ಕಾಲ ಈ ಸಿನಿಮಾದ ಶೂಟಿಂಗ್ ಮುಂಬೈಯಲ್ಲಿ ಹೊಸದಾದ ಶೆಡ್ಯೂಲ್ ಈ ತಿಂಗಳ ಕೊನೆಯಿಂದ ಆರಂಭಗೊಳ್ತಾ ಇದೆ. ಆ ಬಳಿಕ ಸಿನಿಮಾದ ಶೂಟಿಂಗ್ ಲಂಡನ್ನಲ್ಲಿ ನಡೆಯುವ ಚಾನ್ಸಸ್ ಕೂಡ ಇದೆ.
ಕಿಯಾರಾ ಅಡ್ವಾಣಿ ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಾ ಇದ್ದು KVN ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಯುವರಾಜ್ ಕುಮಾರ್ ಅವರ ಕೆರಿಯರ್ನ 2ನೇ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೊಟ್ಟಿದ್ದೆ. ಇದೀಗ ಬಹುತೇಕ ಕನ್ಫರ್ಮ್ ಆಗಿದ್ದು ಅದರ ಸಿನಿಮಾವನ್ನು PRK ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡಲಿದ್ದಾರೆ ಎನ್ನುವುದನ್ನು ಸ್ವತಃ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಕನ್ಫರ್ಮ್ ಮಾಡಿದ್ರು. ಇದು ಒಂದು ಕಮರ್ಷಿಯಲ್ ಸಿನಿಮಾ ಎನ್ನುವುದನ್ನು ಕೂಡ ತಿಳಿಸಿದ್ರು. ಇದೀಗ PRK ಪ್ರೊಡಕ್ಷನ್ಸ್ ಅವರೊಂದಿಗೆ ಈ ಸಿನಿಮಾವನ್ನು KRG ಸ್ಟುಡಿಯೋಸ್ ಅವರು ಕೂಡ ಸೇರಿಕೊಂಡು ನಿರ್ಮಾಣ ಮಾಡುವ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ. ಈ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಅನ್ನು ಕೆಲವೇ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. KGF ಚಾಪ್ಟರ್ 2 ಸಿನಿಮಾ ದೊಡ್ಡ ಸಕ್ಸಸ್ ಅನ್ನು ಕಂಡ ಬಳಿಕ ಪ್ರಶಾಂತ್ ನೀಲ್ ಅವರು ಮುಂದಕ್ಕೆ ಸಲಾರ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು. ಆ ಸಿನಿಮಾವು ದೊಡ್ಡ ಸಕ್ಸಸ್ ಅನ್ನು ಕಾಣಲು ವಿಫಲವಾಗಿತ್ತು. ಆ ಬಳಿಕ ಅವರು ಮುಂದಕ್ಕೆ ನಿರ್ದೇಶನ ಮಾಡಲಿರುವ ಚಿತ್ರವಾಗಿದೆ ಜೂನಿಯರ್ NTR ಅವರ ಕೆರಿಯರ್ನ 31ನೇ ಸಿನಿಮಾ. ಈ ವರ್ಷದಲ್ಲೇ ಸಿನಿಮಾದ ಚಿತ್ರೀಕರಣ ಆರಂಭಗೊಳ್ತಾ ಇದ್ದು ನವೆಂಬರ್ನಲ್ಲಿ ಆರಂಭಗೊಳ್ಳಲಿದೆ ಎನ್ನುವ ಅಪ್ಡೇಟ್ಸ್ಗಳೆಲ್ಲವೂ ಕೇಳಿ ಬಂದಿತ್ತು. ಆ ಬಳಿಕ ಪ್ರಶಾಂತ್ ನೀಲ್ ಅವರು ಅಜಿತ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿಗಳು ಇತ್ತೀಚೆಗೆ ಕೇಳಿ ಬಂದಿತ್ತು. ಅಜಿತ್ ಅವರ ಸಿನಿಮಾ KGF ಯೂನಿವರ್ಸ್ನಲ್ಲಿ ಸೇರಿಕೊಳ್ಳಲಿರುವ ಸಿನಿಮಾ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಕೇಳಿ ಬಂದಿತ್ತು. ಈ ಸಿನಿಮಾದ ಮಾತುಕತೆಗಳು ಇನ್ನೂ ಕೂಡ ಕನ್ಫರ್ಮ್ ಆಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಬರಲಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಈ ಸಿನಿಮಾ ಆದ ಬಳಿಕ ಅಥವಾ ಈ ಚಿತ್ರದೊಂದಿಗೆ ಪ್ರಶಾಂತ್ ನೀಲ್ ಅವರು ಸಲಾರ್ ಸಿನಿಮಾದ 2ನೇ ಭಾಗದ ಚಿತ್ರೀಕರಣವನ್ನು ಕೂಡ ಮಾಡಲಿದ್ದಾರೆ. ಇದೀಗ ಆ ಸಿನಿಮಾ ಆದಲ್ಲ ಬಳಿಕ ಇದೀಗ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಪ್ರಶಾಂತ್ ನೀಲ್ ಅವರು ಪ್ರಭಾಸ್ ಜೂನಿಯರ್ NTR ಆದ ಬಳಿಕ ಮತ್ತೊಂದು ತೆಲುಗು ನಟನಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರೆ. ತೆಲುಗಿನ ಖ್ಯಾತ ನಟ ರಾಮ್ ಚರಣ್ ಅವರಿಗಾಗಿ ಇದೀಗ ಪ್ರಶಾಂತ್ ನೀಲ್ ಅವರು ಒಂದು ಕಥೆಯನ್ನು ಬರೆದಿದ್ದಾರೆ. ಈ ಸಿನಿಮಾದ ಮಾತುಕತೆಗಳು ತೆರೆಮರೆಯಲ್ಲಿ ನಡೀತಾ ಇದೆ ಎನ್ನುವ ಹೊಸದಾದ ಮಾಹಿತಿ ಕೇಳಿ ಬರ್ತಾ ಇದೆ. RRR ಎಂಬಿತ್ಯಾದಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ DVV ಎಂಟರ್ಟೈನ್ಮೆಂಟ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ. ಸದ್ಯಕ್ಕೆ ಈ ಚಿತ್ರದ ಮಾತುಕತೆಗಳು ಮಾತ್ರವೇ ತೆರೆಮರೆಯಲ್ಲಿ ನಡೀತಾ ಇದೆ. ಈ ಸಿನಿಮಾವು ಬರುತ್ತಾ ಬರಲ್ವಾ ಎನ್ನುವುದನ್ನು ಸ್ವಲ್ಪ ದಿನಗಳ ಕಾಲ ಕಾದು ನೋಡಬೇಕಾಗಿದೆ. ಜೂನಿಯರ್ NTR ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ದೇವರ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಸೈಫ್ ಅಲಿ ಖಾನ್, ಜಾಹ್ನವಿ ಕಪೂರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಸಿನಿಮಾವು ನಿರೀಕ್ಷಿತ ಮಟ್ಟಕ್ಕೆ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಥಿಯೇಟರ್ಗಳಲ್ಲಿ ಕಾಣುವಲ್ಲಿ ವಿಫಲವಾಗಿದೆ. ಒಂದು ಆವರೇಜ್ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಥಿಯೇಟರ್ಗಳಲ್ಲಿ ಪಡೆದುಕೊಂಡಿದ್ದು ದೇವರ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ 300 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಸಿನಿಮಾ ಇದೀಗ ಥಿಯೇಟರ್ ರಿಲೀಸ್ ಆದ ಬಳಿಕ OTT ರಿಲೀಸ್ಗೆ ಸಜ್ಜುಗೊಳ್ತಾ ಇದ್ದು ಈ ಸಿನಿಮಾದ OTT ರೈಟ್ಸ್ ದಾಖಲೆ ಮೊತ್ತಕ್ಕೆ ಮಾರಾಟಗೊಂಡಿತ್ತು. ಬರೋಬ್ಬರಿ 100 ಕೋಟಿ ಪ್ಲಸ್ ಮೊತ್ತಕ್ಕೆ ಈ ಸಿನಿಮಾದ OTT ರೈಟ್ಸ್ ಮಾರಾಟಗೊಂಡಿತ್ತು. ಈ ಚಿತ್ರದ OTT ರೈಟ್ಸ್ ಅನ್ನು ನೆಟ್ಫ್ಲಿಕ್ಸ್ ಪಡೆದುಕೊಂಡಿದ್ದು ಈ ನವೆಂಬರ್ 20ರ ಒಳಗೆ ಈ ಸಿನಿಮಾವು ನೆಟ್ಫ್ಲಿಕ್ಸ್ನಲ್ಲಿ OTT ರಿಲೀಸ್ ಆಗಲಿದೆ. 5 ಭಾಷೆಗಳಲ್ಲಿ ಅಂದರೆ ಕನ್ನಡದಲ್ಲೂ ಕೂಡ ಈ ಸಿನಿಮಾ OTT ರಿಲೀಸ್ ಆಗುವಾಗ ಲಭ್ಯವಾಗಲಿದೆ. ತಮಿಳುನಾಡ ಕಾರ್ತಿ ಅವರ ನಿರೀಕ್ಷೆಯ ಸೀಕ್ವೆಲ್ ಚಿತ್ರದಲ್ಲೊಂದಾಗಿದೆ ಸರ್ದಾರ್ ಸಿನಿಮಾದ 2ನೇ ಭಾಗ. PS ಮಿತ್ರನ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಮೊದಲ ಭಾಗ ಅಷ್ಟು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಿರಲಿಲ್ಲ. ಆದರೆ 100 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿ ಒಂದು ಸಕ್ಸಸ್ ಅನ್ನು ಕಂಡಿದ್ದ ಚಿತ್ರವಾಗಿತ್ತು. ಇದೀಗ ಸಿನಿಮಾದ 2ನೇ ಭಾಗ ಬರ್ತಾ ಇದ್ದು ಸಿನಿಮಾದ 2ನೇ ಭಾಗದಲ್ಲಿ ಕನ್ನಡದಿ ಆಶಿಕಾ ರಂಗನಾಥ್ ಕೂಡ ಕಾಣಿಸಿಕೊಳ್ತಿದ್ದಾರೆ. ಉಳಿದಂತೆ ಮಾಳವಿಕಾ ಮೋಹನ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಇದೀಗ ಚೆನ್ನೈಯಲ್ಲಿ ನಡೀತಾ ಇದೆ. ಸಿನಿಮಾದ ಚಿತ್ರೀಕರಣಕ್ಕೆ ಇದೀಗ ಆಶಿಕಾ ರಂಗನಾಥ್ ಅವರು ಭಾಗಿಯಾಗಿದ್ದಾರೆ.